ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಸಿಂಧು. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ದಿನದ ವಿಶೇಷತೆ ಬಾದಾಮಿ. ಬಾದಾಮಿ ಕರ್ನಾಟಕದ ಒಂದು ಐತಿಹಾಸಿಕ ಸ್ಥಳವಾಗಿದ್ದು 6 ಮತ್ತು 7ನೇ ಶತಮಾನಗಳಲ್ಲಿ ಆರಂಭಿಕ ಚಾಲುಕ್ಯರ ರಾಜಧಾನಿಯಾಗಿತ್ತು. ಇಲ್ಲಿನ ಗುಹೆ ದೇವಾಲಯಗಳು, ಕೋಟೆ, ಭೂತನಾಥ ದೇವಾಲಯಗಳು ಮತ್ತು ಅಗಸ್ತ್ಯ ಸರೋವರಗಳು ಪ್ರಮುಖ ಆಕರ್ಷಣೆಗಳು. ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಬಾದಾಮಿಯನ್ನು ವಾತಾಪಿ ಎಂದು ಕರೆಯಲಾಗುತ್ತಿತ್ತು. ಇದು ಚಾಲುಕ್ಯರ ಮೊದಲ ರಾಜಧಾನಿಯಾಗಿತ್ತು. ಬಾದಾಮಿಯಲ್ಲಿ 18 ಶಾಸನಗಳಿವೆ. ಕಪ್ಪೆ ಅರಭಟ್ಟ ಶಾಸನವು ಹಳಗನ್ನಡದ ಅತ್ಯಂತ ಹಳೆಯ ಕಾವ್ಯವಾಗಿದೆ. ಬಾದಾಮಿಯು ಚಾಲುಕ್ಯರ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಪರಿಗಣಿಸಲ್ಪಟ್ಟಿದೆ. ಧನ್ಯವಾದಗಳು. ಮೊದಲನೇ ಪ್ರಶ್ನೆ, ಬಾದಾಮಿಯ ಹಳೆಯ ಹೆಸರೇನು? ಬಾದಾಮಿಯು ಯಾರ ರಾಜಧಾನಿಯಾಗಿತ್ತು? ಬಾದಾಮಿ ಯಾವ ಜಿಲ್ಲೆಯಲ್ಲಿದೆ? ಗುಡ್. ಬಾದಾಮಿಯನ್ನು ಏನೆಂದು ಪರಿಗಣಿಸಲ್ಪಟ್ಟಿದೆ? ಬಾದಾಮಿಯನ್ನು ಯಾವ ತವರೂರು ಎಂದು ಕರೆಯುತ್ತಾರೆ? ಉತ್ತರ, ಚಾಲುಕ್ಯರ ವಾಸ್ತುಶಿಲ್ಪದ ತೊಟ್ಟಿಲು.